ಇಂದು ಹರಿಹರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹರಿಹರದ ಬಿಜೆಪಿ ಶಾಸಕರಾದ ಬಿಪಿ ಹರೀಶ್ ರವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಿಪಿ ಹರೀಶ್ ರವರು ಕಾಂಗ್ರೆಸ್ಸಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಹಾಗೂ ಹಿರಿಯ ಶಾಸಕರಾದ ದಿವಂಗತ ಶಿವಶಂಕರಪ್ಪರವರ ಬಗ್ಗೆ ಪದೇ ಪದೇ ಟೀಕೆ ಮಾಡುವುದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಬಿ. ಮಂಜಪ್ಪ ಹಾಗೂ ಮಾಜಿ ಶಾಸಕರಾದ ಎಸ್. ರಾಮಪ್ಪ ಹಾಗೂ ಮುಖಂಡರುಗಳಾದ ನಂದಿಗೇವಿ ಶ್ರೀನಿವಾಸ್, ದಿನೇಶ್ ಶೆಟ್ಟಿ, ರೇವಣಸಿದ್ದಪ್ಪ, ಹುಲಿಗೇಶ್, ನಿಖಿಲ್ ಕೊಂಡಜಿ, ಅಯೂಬ್ ಪೈಲ್ವಾನ್, ಡಿಎಸ್ಎಸ್ ಮುಖಂಡರಾದ ಹನುಮಂತಪ್ಪ ಪೈಲ್ವಾನ್, ಹಿರಿಯ ವಕೀಲರಾದ ಅನೀಸ್ ಪಾಷಾ, ವಿಜಯ್ ಕುಮಾರ್, ಡಿ ಬಸಣ್ಣ, ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ಮಾತನಾಡಿ ಇನ್ನಾದರೂ ಬಿಪಿ ಹರೀಶ್ ರವರು ಪದೇ ಪದೇ ಟೀಕೆ ಮಾಡುವುದನ್ನು ನಿಲ್ಲಿಸಿ ಹರಿಹರ ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಬೇಕೆಂದು ಎಚ್ಚರಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು, ಪಕ್ಷದ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೋಗಿ ಅವ್ರ ಹಂಗ ಇವ್ರಿಂದ ಅಂತಂದು ಮಾತಾಡ್ತಾರೆ. ನನಗೆ ಅವ್ರಿಗೆ ಮಾತಾಡ್ಬೇಕು, ನಾ ದೊಡ್ಡ ಮಾತಾಡ್ತಾರ. ತಾಲೂಕಿನ ಬಗ್ಗೆ ಇವತ್ತು ಜನರು ಓಟ್ ಹಾಕಿ ಪ್ರತಿಭಟನೆಯನ್ನು ನೇತೃತ್ವ ವಹಿಸಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಪ್ಪನವರೇ ಮತ್ತು ಹರಿಹರ ನಗರದ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಬ್ಲಾಕ್ ಅಧ್ಯಕ್ಷರೇ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರೇ ಹಾಗೂ ಯುವಕ ಮಿತ್ರರೇ, ಇವತ್ತಿನ ದಿವಸ ಹರಿಹರದಲ್ಲಿ ಹರಿಹರ ನಗರದ ಶಾಸಕರಾದ ಹರೀಶ್ ರವರು ತಮ್ಮ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಹರೀಶ್ ರವರು ವಿನಾಕಾರಣ ಇವತ್ತು ನಮ್ಮ ದಾವಣಗೆರೆಯ ನೆಚ್ಚಿನ ನಾಯಕರಾದ ಶಾಮನೂರು ಶಿವಶಂಕರಪ್ಪಾಜಿಯವರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾರೆ. ಅವರು ಶಿವಶಂಕರಪ್ಪಾಜಿಯವರ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ಅವರು ಈಗ ತಕ್ಷಣವೇ, ಯಾಕಂತೇಳಿದರೆ ಹಿರಿಯರು ಅಷ್ಟು ವರ್ಷ ಹರೀಶು ನಾವು ಬದುಕ್ತೀವಲ್ಲ ಗೊತ್ತಿಲ್ಲ, ಆದರೂ ಸಹ ನಮ್ಮ ಶಾಸಕರ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರು ಹಿರಿಯರಿಗೆ ಅಗೌರವ ತಂದಿದ್ದಾರೆ. ಅವರು ಕ್ಷಮೆ ಕೇಳಬೇಕಂತೇಳಿ ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಒಂದು ಈ ಪ್ರತಿಭಟನೆ ಕಾರ್ಯಕ್ರಮ ಎದಕ್ಕೆ ಅಂದ್ಕೊಂಡವಪ್ಪ ಅಂತಂದು ಹೇಳಿದ್ರು ಕೂಡ ಶಾಸಕರು ಗೆದ್ದು 2.5 ವರ್ಷ ಆದರೂ ಕೂಡ ತಾಲೂಕು ಅಭಿವೃದ್ಧಿ ಬಗ್ಗೆ ಚಿಂತನೆ ಅನ್ನೋದು ಅವ್ರಿಗೆ ಚಿಂತಿತ್ತು ಕಾಳಜಿ ಇಲ್ಲ ಅವರಿಗೆ. ಸುಮಾರು ನಾನು ಒಬ್ಬ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯನಾಗಿ 2.5 ವರ್ಷದಿಂದ ನಾನು ಇವತ್ತಾದರೂ ಕೂಡ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವುದೇ ಏನು ಕುಂದುಕೊರತೆ ಐತಿ, ಏನು ಸಮಸ್ಯೆ ಐತೆ ಅಂತ ಕೇಳೋ ಒಂದು ಸೌಜನ್ಯತನೂ ನಮ್ಮ ತಾಲೂಕಿನ MLAರಿಗಿಲ್ಲ. ನಿಜವಲ್ಲೂ ಭಾಳ ನೋವಿನ ಸಂಗತಿ. ತಾಲೂಕು ಅಭಿವೃದ್ಧಿ ವಿಚಾರ ಬಿಟ್ಟು ದಾವಣಗೆರೆ ವಿಚಾರವಾಗಿ SS ಫ್ಯಾಮಿಲಿ ವಿಚಾರವಾಗಿ ಅವ್ರು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತು ದಾವಣಗೆರೆ ಕಾಡಜ್ಜಿ ಜನಗಳೆಲ್ಲ ನಿನಗೆ ಗೆಲ್ಸಿರೋದು ಹರಿಹರ ತಾಲೂಕು ಜನಗಳು ಅಂತಂದು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇನ್ನಾದ್ರೂ ಕೂಡ ಇವತ್ತು ನಿನ್ನ ಶವ ಸಂಸ್ಕಾರ ಮಾಡೋ ಅಂಥ ಪರಿಸ್ಥಿತಿಗೆ ನೀನು ತಾಲೂಕಿನೊಳಗೆ ಬಂದಿ ಅಂದರೆ MLA ಸಾಹೇಬ್ರೆ ದಯವಿಟ್ಟು ಇನ್ನಾದರೂ ಅರ್ಥ ಮಾಡ್ಕೋಬೇಕು. ಜನಗಳು ನಿಮ್ಮನ್ನ ಆಯ್ಕೆ ಮಾಡಿರೋರು ಈ ತಾಲೂಕು ಒಂದು ಅಭಿವೃದ್ಧಿ ವಿಚಾರಕ್ಕೆ ಹೋಗಿ ನಿಮ್ಮನ್ನ ಆಯ್ಕೆ ಮಾಡ್ಯಾರ. ಇನ್ನು ಮುಂದಿನ ದಿನಗಳೊಳಗೆ ಬೇರೆ ನಮ್ಮನೆ ಹೋರಾಟಗಳು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗ್ತೈತೆ ಅಂತಂದೇಳಿ ಈ ಸಂದರ್ಭದಾಗ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಚಾನಲ್ನವ್ರಿಗೆ ಧನ್ಯವಾದಗಳು. ಹರಿಹರ ತಾಲೂಕಿನ ಶಾಸಕರು ಈ ಟೀಕೆ ಟಿಪ್ಪಣಿ ಮಾಡ್ಕೊಂತ ಹಿರಿಯರ ಮೇಲೆ, ಹಿರಿಯ ನಾಯಕರ ಮೇಲೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಇವ್ರಿಗೆ ನೈತಿಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಹಲವಾರು ಕೆಲಸ ಇಲ್ಲಿ ಇದೆ, ಅದು ಮಾಡೋದು ಬಿಟ್ಟು ಅಲ್ಲಿ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿರೋಧ ಅವರು ಟೀಕೆ ಟಿಪ್ಪಣಿ ಮಾಡ್ತಾರೆ. ಇಲ್ಲಿ ಯಾಕೆ ಸ್ವಾಮಿ, ಇಲ್ಲಿ ನಮ್ಮ ಹರಿಹರದ ಸಮಸ್ಯೆಗಳು ನೀವು ಮರೆತು ಬಿಟ್ಟಿದ್ದೀರಾ? ಇವತ್ತೇನು ನಮ್ಮ ತಾಲೂಕಿನ MLA ಆದಂಥ ಬಿಪಿ ಹರೀಶ್ ಸಾಹೇಬ್ರೆ, ಇವತ್ತೇನು ನೀವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ, ದೀನ ದಲಿತರ ಬಗ್ಗೆ ಅವಹೇಳನಕಾರಿ ಏನು ಹೇಳ್ತಾ ಇದ್ದೀರಾ? ದಯಮಾಡಿ ಅದನ್ನು ಬಿಡಿ. ಹರಿಹರ ತಾಲೂಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ, ಒಳ್ಳೆ ಕೆಲಸಗಳು ಮಾಡಿ. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಅದು ಸರಿಯಲ್ಲ, ಅದು ನಿಮಗೆ ಶೋಭೆ ತರುವುದಿಲ್ಲ. ದಯಮಾಡಿ ತಾವು ನಮ್ಮ ತಾಲೂಕು ಹರಿಹರ MLA ನೀವು ದಯಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ. ಎಲ್ಲ ಸಮಾಜದವರಿಗೆ
ಪ್ರೀತಿಯನ್ನು ಮಾಡಿ ಅಲ್ಲಿ ಹೇಳ್ತೀರಾ ದಾವಣಗೆರೆಯಲ್ಲಿ ಹೋಗಿ ಟೋಪಿ ಹಾಕಂದರಿಗೆ ನೀವು ಹಿಡಿಯಲ್ಲ ಎಳೆಮಟ್ಟ ಹಾಕ್ತಾರೆ ನಮ್ಮ ಹಿಂದೂ ಸಮಾಜಕ್ಕೆ ಹಿಡಿತೀರಾ ಅಂತ ನೀವು ಹೇಳ್ತೀರಲ್ಲ ಸ್ವಾಮಿ. ನಾವು ಕರ್ನಾಟಕದವರು, ನಾವು ಭಾರತೀಯರು, ನಾವೆಲ್ಲರೂ ಒಂದು. ನಾವು ಯಾವತ್ತಿಗೂ ಎಲ್ಲ ಸಮಾಜದವರು ಸಾಮಾನ್ಯತೆಯಿಂದ ಏಕತೆಯಿಂದ ಬಹಳ ದೇಶ ನಮ್ಮ ಭಾರತ ಇದು. ದಯಮಾಡಿ ಇಲ್ಲಿ ಬೇರೆ ಮಾಡಕ್ ಹೋಗ್ಬೇಡಿ. ನಾವು ಇವತ್ತು ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಅಣ್ಣ ತಮ್ಮಂದಿರ ತರ ಇದೀವಿ. ನೀವು ತಾಲೂಕು ಅಧ್ಯಕ್ಷ MLA ಅಂದಮೇಲೆ ನೀವೆಲ್ಲ ಸಮಾಜಕ್ಕೆ ಪ್ರೀತಿ ಮಾಡಬೇಕು. ಅದು ಬಿಟ್ಟು ಬೇರೆ ಸಮಾಜಕ್ಕೆ ಟೀಕೆ ಮಾಡೋದು ಸರಿಯಲ್ಲ. ನಮ್ಮ ತಾಲೂಕಿನ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇದು ಮಾಡಿ. ಇವತ್ತೇನು ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜಣ್ಣವರು, ನಮ್ಮ ಹರಿಹರ ತಾಲೂಕಿನ ಮುಖಂಡರಾದಂಥ ನಮ್ಮ ನಂದಿಕೃಷ್ಣನವರು, ಮಾಜಿ ಶಾಸಕ ರಾಮಪ್ಪನವರು ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತೇನು ನಿಮ್ಮ ಬಗ್ಗೆ ಇವತ್ತು ನಾವು ಏನು ಧರಣಿ ಮಾಡ್ತಿದ್ದೀವಿ. ನೀವು ಹೇಳಿಕೆಯನ್ನು ಹೇಳಿದ್ರೆ ನಾವು ಧರಣಿ ಮಾಡ್ತಿದ್ದಿಲ್ಲ, ದಯಮಾಡಿ ಹೇಳ್ತಿದ್ದೀವಿ. ತಾವು ನಮ್ಮ ಹರಿಹರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ಮಾಡೋದು ಬಿಟ್ಟು ಬೇರೆ ಕಡೆ ಹೋಗಿ ಮಾಡ್ತಿದ್ದಾರೆ ಸ್ವಾಮಿ, ಅದು ತಪ್ಪು. ಎಲ್ಲ ಸಮಾಜಕ್ಕೆ ಪ್ರೀತಿ ಮಾಡಿ ಅಂತ ಹೇಳ್ತೇನೆ. ಅವರು ಉಸ್ತುವಾರಿ ಸಚಿವರ ದಿನೇಶ್ ಶೆಟ್ಟಿ ಅವರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಇವರೆಲ್ಲ ಸಮೂಹದಲ್ಲಿ ಇವತ್ತು ಹರೀಶ್ ಅವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನಪ್ಪ ಹರೀಶ್ ಅವರೇ, BP ಹರೀಶ್, BP ಅಂದ್ರೆ ಅರ್ಥ ಆಯ್ತು ನಿಮ್ಗೆ. BP ಲೋ ಆದ್ರೆ ಮನುಷ್ಯ ಉಳಿಯಂಗಿಲ್ಲ, BP ಹೈ ಆದ್ರೂ ಉಳಿಯಂಗಿಲ್ಲ. ಈಗ ಹೆಸರು ತಕ್ಕಂತೆ ತಾವುಗಳು ವರ್ತನೆ ಮಾಡ್ತಾ ಇದ್ದೀರಿ. ತಾವುಗಳು ಹರಿಹರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು. ಹರಿಹರನ್ನು ಹರಿಹರ ಬ್ರಹ್ಮ ವಿಷ್ಣು ಅನ್ನು ಆ ದೇವರುಗಳು ಅಂತ ಸ್ಥಾಪನೆ ಮಾಡಿದಂತ ದೇವರುಗಳು ಇರುವಂತ ಒಂದು ಹರಿಹರ ಕ್ಷೇತ್ರ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ತಾವುಗಳು. ಅದು ಬಿಟ್ಟು ಮಲ್ಲಣ್ಣ ಅವರು ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರು ರಾಮಪ್ಪ ಅವರು ಹಿಂಗ್ ಮಾಡ್ತಾ ಇದ್ದಾರೆ, ಉಮಾ ಮೇಡಮ್ ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ, SP ಅವ್ರು. ಏನ್ರಿ ತಾವುಗಳು ಎಜುಕೇಟೆಡ್ ವಿದ್ಯಾವಂತರು ಇವತ್ತು ಹರಿಹರ ತಾಲೂಕು ಶಾಸಕರಾಗಿದ್ದೀರಿ. ಅಭಿವೃದ್ಧಿ ಕೆಲಸ ಮಾಡ್ರಿ. ಅವರ ಬಗ್ಗೆ ಅವಹೇಳನ ಭಾಷಣ ಮಾಡಬೇಡ್ರಿ. ಇವತ್ತು ಹರಿಹರ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗಿದ್ದಾರೆ. ತಮ್ಮ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಜಿಲ್ಲಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ. ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನೀವು ಬಂದು ಕೆಲಸ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ. ಜನ ನಿಮಗೆ ಮತ ಕೊಟ್ಟಿದ್ದಾರೆ, ಸುಮ್ಮ ಮಾಡಿಲ್ಲ. ನಿಮಗೆ MLA ಎಲ್ಲ ಮತ 2.5 ಲಕ್ಷ ಓಟ್ ಇದೆ. ನಿಮಗೆ 1,80,000 ಓಟ್ ಹಾಕಿದ್ದಾರೆ ನಿಮಗೆ ಜನ. ನೋಡ್ರಿ, ಅದು ಕೆಲಸ ಮಾಡ್ರಿ. ಒಬ್ಬ ವಿದ್ಯಾವಂತರು ನೀವು. ವಿಧಾನಸಭಾ ಕ್ಷೇತ್ರ, ಹರಿಹರ ವಿಧಾನಸಭಾ ಕ್ಷೇತ್ರದ ನೀವು MLAಗಳು ಕೆಲಸ ಮಾಡ್ರಿ. ನೀವು ಯಾವ್ದು ಪಕ್ಷ ಇರಲಿ, ನೀವು ಇವತ್ತು ಹರಿಹರ ಕ್ಷೇತ್ರದ ಶಾಸಕರು. ಇನ್ನು ಮುಂದೆ ನೀವು ಏನಾದ್ರೆ ಮಲ್ಲಣ್ಣ ಬಗ್ಗೆ ಆಗಲಿ, ಶಾಮರು ಶಾಸಕರ ಬಗ್ಗೆ ಆಗಲಿ ನೋಡೋಗ್ರಿ. ಅಲ್ಲಿ ದಾವಣಿ ನೋಡ್ರಿ ಎಂತ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಬ್ಬ ಹರಿಹರದಲ್ಲಿ ಒಂದು ಒಳ್ಳೆಯ ಪಾರ್ಕ್ ಇಲ್ಲ ಇಲ್ಲಿ. ಇದೇನ್ರಿ ಒಂದು ವಿದ್ಯಾವಂತರು ಅವರು ಇವತ್ತು ಹರಿಹರ ದಾವಣಗೆರೆಯನ್ನು ವಿದ್ಯಾಶ್ರೀ ಮಾಡಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಪಸಂಖ್ಯಾತರ ಮೈನಾರಿಟಿ ಘಟಕದ ಅಧ್ಯಕ್ಷ ಇಮ್ತಿಯಾಜ್ ಜಲಾಲ್. ರೈತರಿಗೆ ನೀರು ಬೇಸಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಹೂಳು ತೆಗೆದಿರಲಿಲ್ಲ, 20 ವರ್ಷದಿಂದ ಮಾಡರ್ನೈಸೇಷನ್ ಆದಾಗಿಂದ ಹೂಳು ತೆಗೆದಿರಲಿಲ್ಲ. ಈಗ ದೇವ್ರ ಬೆಳಕೆರೆ RBCಗೆ ನಮ್ಮ ಸಚಿವರು 49 ಲಕ್ಷ ಗ್ರಾಂಟ್ ಕೊಟ್ಟರು, ಅದು ಕ್ಲಿಯರ್ ಆಯ್ತು. ಎಡಗಡೆಗೆ ನಾನು ಆಯ್ದ ಭಾಗಗಳಲ್ಲಿ ಇರ್ಲಿ ಅಂತ ಹೇಳಿ ನಾನು ತಕ್ಷಿದ್ದೀನಿ. ಇಂಥ ಕೆಲಸ ಮಾಡ್ರಿ. ಈಗ ಹೋಗ್ರಿ, ರೈತರಿಗೆ ರೊಟೇಷನ್ ಪ್ರಾಬ್ಲಮ್ ನೀರು ಬಿಡ್ತಿಲ್ಲ. ಇದು 8ನೇ ತಾರೀಕು ನೀರು ಬಿಟ್ಟಿರೋದು, ಇಲ್ಲಿ ತನಕ ನೀರು ಬಿಡ್ತಾ ಇಲ್ಲ. ಯಾಕಂದ್ರೆ ಡ್ಯಾಮ್ ಅಲ್ಲಿ ಒಬ್ರು ಯಾರೋ ಸತ್ತೋದ್ರು ಅಂತ ಹೇಳಿ ನೀರು ಸ್ಲೋ ಆಗಿದೆ. ಅಲ್ಲೋಗಿ ಕುತ್ಕೊಂಡು ಇಂಜಿನಿಯರ್ಗಳನ್ನು ಕರ್ಸ್ಕೊಂಡು, ರೈತರುಗಳನ್ನು ಕರ್ಸ್ಕೊಂಡು ರೊಟೇಷನ್ ಪ್ಲಾನ್ ಮಾಡಿ ನೀರು ಯಾಕೆ ಬರ್ತಾ ಇಲ್ಲ ಅದನ್ನು ಕುತ್ಕೊಂಡು ಮಾಡ್ತಾರೆ. ಇವತ್ತಿನವರೆಗೂ ಒಂದು ದಿವಸ ನಾವು ಚಾನಲ್ ಬಂದರೆ ಅಂದ್ರೆ ಒಂದು ದಿವಸ, ಇವತ್ತು ಗತಿ 2.5 ವರ್ಷಕ್ಕೆ ಯಾವತ್ತೋ ಒಂದ್ ದಿವಸ ನಾವೆಲ್ಲ ಪುಗಡಿ ತೆಗೆದು ಒಂದ್ ದಿವಸ ಇಂಜಿನಿಯರ್ ಕರ್ಕೊಂಡು ಆಗಿರ್ಬೋದು. ಒಂದು ದಿವಸನೂ ಚಾನಲ್ ಮೇಲೆ ಹೋಗಿಲ್ಲ. ಇವತ್ತು ನಮ್ಮ ಹರಿಹರ 27,000 ಹೆಕ್ಟೇರ್ ನೀರಾವರಿ ಜಮೀನಿದಾವೆ. ಅವಕ್ಕೆಲ್ಲ ಡ್ಯಾಮ್ ನೀರು ವ್ಯವಸ್ಥೆ ಯಾವ ರೀತಿ ಮಾಡಬೇಕು, R2 ಹತ್ರ ಹೋಗ್ಬೇಕು, ಗೇಜ್ ಮೇಂಟೈನ್ ಮಾಡಬೇಕು, ಡೀಸೆಲ್ ಡಿಸ್ಕಷನ್ ಮಾಡಬೇಕು, ಕರೆಂಟ್ ಇದರಲ್ಲಿ ರೈತರಿಗೆ ಕೊಡುತ್ತೆ. ಇದನ್ನ ಪ್ಲಾನ್ ಮಾಡೋಣ ಕುತ್ಕೊಂಡು ಹೋಗೋದಾಗಲ್ಲ. ಬೇರೆ ತಾಲೂಕಿಗೆ ಹೋಗೋದು, ಬೇರೆ ಅಲ್ಲಿ ಹೋಗೋದು. ದಯವಿಟ್ಟು ನಾನು ಹೇಳ್ತೀನಿ, ನಿಮಗೆ ಈ ತಾಲೂಕಿನಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ನನಗೆ ನಿಜವಾಗ್ಲೂ ನಮ್ಮ ಈ ಶಾಸಕರು, ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂತ ಶಾಸಕರು ನಮ್ಮ ಹರಿಹರ ನಗರದ, ಹರಿಹರ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮಾತಾಡಿ ನಮ್ಮ ಅಭಿವೃದ್ಧಿಯ ಬಗ್ಗೆನೇ ಚರ್ಚೆ ಮಾಡಬೇಕು ಬಿಟ್ಟು ಬರೇ ಚಿಲ್ಲರೆ ಬುದ್ಧಿ ತೋರಿಸ್ತಾ ಇದ್ದಾರೆ. ಮಾತಾಡೋದು ನೋಡಿದ್ರೆ ಬರೇ ಚಿಲ್ಲರೆ ಬುದ್ಧಿ. ಯಾಕೆಂತ ಹೇಳಿದ್ರೆ ಮೊನ್ನೆ ನಮ್ಮ ಸ್ನೇಹಿತರು ಮಂಗಳೂರಿಂದ ಫೋನ್ ಮಾಡಿ ಹೇಳ್ತಾ ಇದ್ರು,
ಏನಪ್ಪಾ ನಿಮ್ಮ ಹರಿಹರ ಊರಿನ ಶಾಸಕರು ಎಷ್ಟು ಕೇವಲವಾಗಿ ಮಾತಾಡುವಂತ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹಿಡಿತಾ ಇಲ್ಲ, ಎಷ್ಟು ವಿಚಿತ್ರವಾಗಿ ಮಾತಾಡ್ತಾರೆ, ಏನು ಚಿಲ್ಲರೆ ಬುದ್ಧಿ ಇಟ್ಕೊಂಡಿದಾರಲ್ಲ ಅಂತ ಹೇಳಿ ಅವರು ನನಗೆ ಮಂಗಳೂರಿಂದ ಫೋನ್ ಮಾಡಿ ಹೇಳ್ತಾರೆ. ಇದು ನಿಜವಾಗ್ಲೂ ನಮ್ಮ ಊರಿನ ಮರ್ಯಾದೆ ತೆಗಿತಾ ಇರೋದು, ಹರಿಹರದ ಊರಿನ ಮರ್ಯಾದೆ ತೆಗಿತಾ ಇರೋದು.